ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಗಜಾನಿಯಾ ಹೂವಿನ ಗಿಡಗಳನ್ನ ಹೆಂಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಮತ್ತು ಗಜಾನಿಯಾ ಹೂವಿನ ಗಿಡಗಳ ಕಂಪ್ಲೀಟ್ ಕೇರ್ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಗಜಾನಿಯಾ ಹೂವಿನ ಬೀಜಗಳಿಂದ ಗಿಡಗಳನ್ನ ಹೆಂಗೆ ಬೆಳೆಸಬೇಕು ಅಂತ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರೋದು ಮೀಡಿಯಮ್ ಸೈಜ್ ಸಿಮೆಂಟ್ ಪಾಟು. ಇದರಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡ್ಕೊಂಡಿದ್ದೆ. ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡಿ 10 ದಿವಸ ಆಗಿದೆ. ಇವಾಗ ನಾವು ಇದರಲ್ಲಿ ಗಜಾನಿಯಾ ಹೂವಿನ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳೋದಕ್ಕೆ ಈ ಮಣ್ಣು ರೆಡಿಯಾಗಿದೆ. ಇವಾಗ ನಾನು ಒಂದು ಕರ್ನೆ ಎತ್ಕೊಂಡು ಸ್ವಲ್ಪ ಏರ್ ಗ್ಯಾಪ್ಸ್ ಇರುತ್ತೆ ನಾವು ಯಾವಾಗೂ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋವಾಗೆ, ಅದರಿಂದ ನಾವು ಸ್ವಲ್ಪ ಮಣ್ಣನ್ನು ಮೇಲೆ ಕೆದರಿದ್ರೆ ಅದು ನೀಟಾಗಿ ಒಳಗಡೆ ಹಿಂಗೆ ಸೆಟಲ್ ಆಗುತ್ತೆ ಅಂತ. ಇವಾಗ ನಾವು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋವಾಗೆ ಮಣ್ಣು ತುಂಬ ಕೆಳಗಡೆ ಹೋಗ್ತಾನೆ ಇರುತ್ತೆ. ಅದರಿಂದ ನಾನಿಲ್ಲಿ ಒಂದು ಸ್ವಲ್ಪ ಕರ್ನೆ ಎತ್ಕೊಂಡು ಮಣ್ಣನ್ನೆಲ್ಲ ಕೆದರ್ತಾ ಇದ್ದೀನಿ. ಗಜಾನಿಯಾ ಹೂವಿನ ಗಿಡಗಳಿಗೆ ತುಂಬಾ ಮಣ್ಣು ಅಂಟಂಟಾಗಿರಬಾರ್ದು, ಚೆನ್ನಾಗಿ ಉದ್ರುದ್ರಾಗಿರಬೇಕು. ಈ ಹೂ ಗಿಡಗಳು ತುಂಬಾ ಬಿಸಿಲನ್ನ ಇಷ್ಟಪಡೋ ಅಂಥ ಗಿಡಗಳು. ಅದರಿಂದ ನಾವು ಏನಾಗುತ್ತೆ ಅಂದರೆ ಮಣ್ಣಲ್ಲಿ ತುಂಬ ತೇವಾಂಶ ಕೂಡ ಇರ್ದಿರೋಂಗೆ ನೋಡ್ಕೊಬೇಕಾಗುತ್ತೆ. ಅದರಿಂದ ಈ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಣ್ಣು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಆ ಮಣ್ಣು ಎಷ್ಟು ಉದ್ರುದ್ರಾಗಿದೆ ಅಂತ. ಅಕಸ್ಮಾತ್ ನಿಮ್ಮ ಮಣ್ಣು ಏನಾನ ತುಂಬಾ ಅಂಟಂಟಾಗಿದೆ ಅನ್ನೋ ರೀತಿಯಲ್ಲಿ ಏನಾನ ಇದ್ದರೆ ನೀವು ಅಂಥ ಟೈಮಲ್ಲಿ ಸ್ವಲ್ಪ ಸ್ಯಾಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಗಜಾನಿಯಾ ಹೂವಿನ ಗಿಡಗಳಿಗೆ ನಾನು 1 ಅವರ್ ಮುಂಚೆನೇ ನೀರು ಹಾಕಿ ರೆಡಿಯಾಗಿ ಇಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗಜಾನಿಯಾ ಹೂವಿನ ಗಿಡಗಳು ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ. ಇದು ಪರ್ಫೆಕ್ಟ್ ಟೈಮ್ ನಮ್ಗೆ ಇವಾಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳೋದಕ್ಕೆ. ಗಜಾನಿಯಾ ಹೂವಿನ ಗಿಡಗಳನ್ನ ತುಂಬ ಡೀಪಾಗೆಲ್ಲ ನಾವೇನು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬಾರ್ದು. ಯಾಕಂದರೆ ಗಜಾನಿಯಾ ಹೂವಿನ ಗಿಡ ಅದಕ್ಕೆ ಗಿಡದಲ್ಲಿ ಕ್ರೌನ್ ಅಂತ ಇರುತ್ತೆ. ಅದನ್ನು ನಾವು ಮಣ್ಣಲ್ಲಿ ಒಳಗಡೆ ಇಟ್ಟು ಮುಚ್ಚಿದ್ರೆ ಅದು ಗಿಡನೇ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಗಿಡ ಬದುಕೋದೇ ಇಲ್ಲ. ಅದರಿಂದ ಇದನ್ನು ನಾವು ಮೇಲೆ ಮಾತ್ರನೇ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಕ್ರೌನು ಈ ಗಿಡದಲ್ಲಿ ಹಿಂಗೆ ಮಧ್ಯದ ಭಾಗದಲ್ಲಿ ಇರುತ್ತೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಮಣ್ಣಲ್ಲೆಲ್ಲ ಮುಚ್ಚಕ್ಕೆ ಮಾತ್ರ ಹೋಗಬಾರ್ದು. ನಾವು ಯಾವುದೇ ಗಿಡಗಳನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೂ ಸಂಜೆ ಟೈಮೇ ಅದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಯಾವುದೇ ಥರ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದ್ರೂ ನಾನು ಸಂಜೆ ಹೊತ್ತು ಮಾತ್ರನೇ ಮಾಡ್ತೀನಿ. ಆವಾಗ ಸ್ವಲ್ಪ ತಣ್ಣಗಿರೋದ್ರಿಂದ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಗಿಡಗಳು ಸ್ವಲ್ಪ ಶಾಕಲ್ಲಿರುತ್ತೆ. ನಾವು ಬೆಳಿಗ್ಗೆ ಹೊತ್ತು ಇವಾಗ ನೀವೇ ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. ಆ ಟೈಮಲ್ಲೆಲ್ಲ ನಾವೇನಾನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಹೋದರೆ ಗಿಡಗಳಂತೂ ಬದುಕೋದೇ ಇಲ್ಲ. ಆ ಬಿಸಿಲು ಒಂದು ಗಿಡ ಶಾಕಲ್ಲಿರುತ್ತೆ, ಇನ್ನೊಂದು ಆ ಬಿಸಿಲು ತಡೆಯಲ್ಲ. ಒಂದು ಯಾವುದನ್ನ ಚಿಕ್ಕ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋವಾಗೆ ದೊಡ್ಡ ಗಿಡಗಳು ಸ್ವಲ್ಪ ಹಂಗೆ ಬಾಡೋಗಂಗೆ ಇರುತ್ತೆ. ಆದರೆ ದೊಡ್ಡ ಗಿಡಗಳನ್ನೂ ಹಾಕಕ್ಕೆ ಹೋಗಬಾರ್ದು. ಬೆಸ್ಟ್ ಟೈಮ್ ಅಂದರೆ ಅದು ಸಂಜೆ ಹೊತ್ತೆ. ಇಲ್ಲಿ ನಾನು 1 ಅವರ್ ಮುಂಚೆನೇ ಗಜಾನಿಯಾ ಹೂವಿನ ಗಿಡಗಳಿಗೆ ನೀರು ಹಾಕಿರೋದ್ರಿಂದ ನಿಧಾನಕ್ಕೆ ನಾವು ಎಳೆದ ತಕ್ಷಣ ರೂಟ್ಸ್ ಯಾವುದೇ ಥರ ಡ್ಯಾಮೇಜ್ ಆಗದಿರ ಈಸಿಯಾಗಿ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಗಜಾನಿಯಾ ಹೂವಿನ ಗಿಡಗಳ ರೂಟ್ಸು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದನ್ನು ಯಾವತ್ತೂ ನಾವು ಬೇರನ್ನು ಯಾವತ್ತೂ ಡಿಸ್ಟರ್ಬೇ ಮಾಡೋಕ್ಕೆ ಹೋಗಬಾರ್ದು ಟ್ರಾನ್ಸ್ಪ್ಲಾಂಟ್ ಮಾಡೋವಾಗೆ. ಅದರಿಂದ ನಾನು ತುಂಬ ನಿಧಾನಕ್ಕೇ ಈ ಗಿಡಗಳನ್ನ ತೆಗಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗಿಡದಲ್ಲಿ ಒಬ್ಬರು ಅನ್ವಾಂಟೆಡ್ ಗೆಸ್ಟ್ ಬೇರೆ ಇದ್ದಾರೆ. ನಾನು ಸಡನ್ನಾಗಿ ನೋಡಿಬಿಟ್ಟು ಶಾಕ್ ಆಯಿತು ನನಗೆ ಇದು ಹೆಂಗೆ ಬಂತು ಅಂತ. ಒಂದೊಂದು ಸತಿ ಹಿಂಗೆ ಆಗ್ತಾ ಇರುತ್ತೆ. ಗಿಡಗಳನ್ನ ಬೆಳೆಸೋಗೆ ಇದೆಲ್ಲ ನಾರ್ಮಲಾಗಿ ಬರ್ತಾ ಇರುತ್ತೆ ಅನ್ವಾಂಟೆಡ್ ಗೆಸ್ಟ್ ಎಲ್ಲ. ಈ ಅನ್ವಾಂಟೆಡ್ ಗೆಸ್ಟನ್ನು ನಮ್ಮ ಗುಬ್ಬಚ್ಚಿ ನೋಡಿದರೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗ್ತಾಯಿತ್ತು ಅದಕ್ಕೆ. ಇವಾಗ ಹುಳಗಳನ್ನ ಎಲ್ಲ ಏನಾನ ಬಂದ ತಕ್ಷಣವೇ ಅದನ್ನು ತೆಗಿಬೇಕು, ಇಲ್ಲ ಅಂದರೆ ಅದು ಗಿಡಗಳನ್ನೆಲ್ಲ ಫುಲ್ಲು ತಿಂದಾಕ್ಬಿಟ್ಟಿರುತ್ತೆ.
ನಾವು ಗಿಡಗಳನ್ನ ಹೆಂಗೆ ಬೆಳೆಸ್ತಾ ಇರ್ತೀವೋ ಹಿಂಗೆ ಅನ್ವಾಂಟೆಡ್ ಗೆಸ್ಟ್ ಎಲ್ಲ ಅವಾಗವಾಗ ಬರ್ತಾನೆ ಇರ್ತಾರೆ. ಅದರಿಂದ ನಾವು ಗಿಡಗಳು ಏನಾನ ಸ್ವಲ್ಪ ಡಲ್ಲಾಗಿದೆ, ಇಲ್ಲ ಅಂದರೆ ಎಲೆಗಳು ಏನಾನ ಸ್ವಲ್ಪ ಕಚ್ಚಿರೋ ಹಂಗೆ ಶೇಪ್ಸ್ ಎಲ್ಲ ಮಾಡಿರುತ್ತೆ, ಅಂಥ ಟೈಮಲ್ಲೆಲ್ಲ ನಾವು ಗಿಡಗಳನ್ನೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ತಾನೆ ಇರಬೇಕು. ಎಲೆ ಏನಾನ ಕಚ್ಚಿದೆ ಅಂದರೆ ಅದು ಪಕ್ಕ ಅದು ಎಲೆ ಹಿಂದೆ ಇಲ್ಲ ಅಂದರೆ ಸ್ಟೆಮ್ಮಲ್ಲಿ ಇಲ್ಲ ಅಂದರೆ ಮಣ್ಣಲ್ಲೇ ಇರುತ್ತೆ ಆ ಹುಳಗಳು. ಅದರಿಂದ ಅವಾಗವಾಗ ನಾವು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು ಇಂಥ ಗೆಸ್ಟನ್ನೆಲ್ಲ. ಇಲ್ಲಿ ನಾನು ಈ ಸಿಮೆಂಟ್ ಪಾಟಲ್ಲೇ ಒಂದಾದ್ಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಎಲ್ಲ ಗಿಡಗಳನ್ನೂ ಟ್ರಾನ್ಸ್ಪ್ಲ್ಯಾಂಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗೂ ಬೀಜಗಳನ್ನ ಹಾಕೋವಾಗೆ ಸ್ವಲ್ಪ ಕಡಿಮೆನೇ ಹಾಕ್ತಾ ಇರ್ತೀನಿ. ಅದೇನಾಗುತ್ತೆ ಅಂದರೆ ಗಿಡಗಳು ಬಂದಮೇಲೆ ನನಗೆ ಎಲ್ಲ ಗಿಡಗಳನ್ನೂ ಹಾಕ್ಬಿಡ್ಬೇಕು ಪಾಟಲ್ಲಿ ಅಂತಲೇ ಅನಿಸುತ್ತೆ. ಯಾವುದೇ ಗಿಡಗಳನ್ನ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದರಿಂದ ನಾನು ಇಲ್ಲಿ ಒಂದಾದ್ಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಎಲ್ಲ ಗಿಡಗಳನ್ನ ಒಂದೇ ಪಾಟಲ್ಲೇ ಹಾಕ್ಕೊತಾ ಇದ್ದೀನಿ. ಇದರಿಂದ ತುಂಬಾ ಚೆನ್ನಾಗಿ ಒಂದು ಲುಕ್ ಬರುತ್ತೆ. ಮತ್ತು ಇದು 3 ಕಲರ್ ಹೂಗಳಿದೆ ಇದರಲ್ಲಿ, ಈ ಗಿಡಗಳಲ್ಲಿ. ಅದರಿಂದ ಅದು ಹೂಗಳು ಬಿಟ್ಟಿದ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ. ಇವಾಗಿಲ್ಲಿ ಒಂದು ಲಾಸ್ಟ್ ಗಜಾನಿಯ ಹೂವಿನ ಗಿಡ ಇದೆ. ಇದನ್ನು ನಾನು ಟ್ರಾನ್ಸ್ಪ್ಲ್ಯಾಂಟ್ ಮಾಡಿದ್ರೆ ಎಲ್ಲ ಗಜಾನಿಯ ಹೂವಿನ ಗಿಡಗಳನ್ನೂ ಸಕ್ಸಸ್ಫುಲ್ಲಿ ಟ್ರಾನ್ಸ್ಪ್ಲ್ಯಾಂಟ್ ಮಾಡಿಬಿಟ್ಟಿದ್ದೀನಿ ಅಂತಾನೆ. ಇಂಥ ಟೆರೆಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಇವಾಗೆ ಗಜಾನಿಯ ಹೂವಿನ ಗಿಡಗಳೆಲ್ಲ ಟ್ರಾನ್ಸ್ಪ್ಲ್ಯಾಂಟ್ ಆದಮೇಲೆ ನಾನು ಇವಾಗೆ ನೀರು ಹಾಕ್ತಾಯಿದ್ದೀನಿ. ನಾವು ಯಾವಾಗೂ ಟ್ರಾನ್ಸ್ಪ್ಲ್ಯಾಂಟ್ ಮಾಡಿರೋ ದಿನ ನೀರು ಚೆನ್ನಾಗಿ ಹಾಕಬೇಕು. ಡ್ರೈನೇಜ್ ಹೋಲಿಂದ ನೀರು ಬರೋವರೆಗೂ ನಾವು ಸ್ವಲ್ಪ ಓವರ್ ವಾಟರ್ ಮಾಡಬೇಕು. ಆವಾಗೆ ಮಣ್ಣು ಮತ್ತು ರೂಟ್ಸು ಸರಿಯಾಗಿ ಸೆಟಲ್ ಆಗೋದಕ್ಕೆ ಆಗುತ್ತೆ ಅಂತ ನಾವು ಸ್ವಲ್ಪ ಓವರ್ ವಾಟರ್ ಮಾಡಬೇಕು. ಮತ್ತು ನೆಕ್ಸ್ಟ್ ಡೇಯಿಂದ ಏನು ಓವರ್ ವಾಟರ್ ಮಾಡೋದು ಬೇಡ, ಅದು ಸೆಟಲ್ ಆಗಿರುತ್ತೆ. ಅದರಿಂದ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ರೆ ಸಾಕು. ಇಲ್ಲಿ ನೀವು ನೋಡ್ಬೋದು, ನಾವು ಟ್ರಾನ್ಸ್ಪ್ಲ್ಯಾಂಟ್ ಮಾಡಿದ್ದೆಲ್ಲ ಗಜಾನಿಯ ಹೂವಿನ ಗಿಡಗಳು ಚೆನ್ನಾಗೇ ಬೆಳೀತಾ ಇದೆ. ಹೊಸ ಎಲೆಗಳೂ ಬರ್ತಾ ಇದೆ. ಗಜಾನಿಯ ಹೂವಿನ ಗಿಡಗಳು ತುಂಬಾ ಚೆನ್ನಾಗೇ ಬೆಳೀತಾ ಇದೆ. ಇವಾಗೆ ಗಜಾನಿಯ ಹೂವಿನ ಮೊಗ್ಗು ಕೂಡ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಾನು ತುಂಬಾ ಕಂಜೂಸ್ತನ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು. ಒಂದು ಗಿಡಕ್ಕೂ ಮತ್ತು ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಗಿಡ ಎಲ್ಲನೂ ಒಂದೇ ಪಾಟಲ್ಲಿ ಚೆನ್ನಾಗಿ ಟ್ರಾನ್ಸ್ಪ್ಲ್ಯಾಂಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ ಒಂದು ಗಿಡ ಮತ್ತು ಇನ್ನೊಂದು ಗಿಡ ಮಧ್ಯದ್ರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಬರೋ ಚಾನ್ಸಸ್ ಇದೆ. ಅದರಿಂದ ಒಂದು ಗಿಡ ತುಂಬಾ ಹೆಲ್ದಿಯಾಗಿ ಬೆಳಿಬೋದು, ಇನ್ನೊಂದು ಗಿಡ ಸ್ವಲ್ಪ ಡಲ್ ಆಗ್ಬೋದು. ಅದರಿಂದ ಏನು ಮಾಡಬೇಕು ಅಂದರೆ, ಇದು ಕಿಚನ್ ವೇಸ್ಟ್ ಕಂಪೋಸ್ಟ್ ಆಗಿರೋದ್ರಿಂದ ಮಣ್ಣು, ಅದರಿಂದ ತುಂಬಾ ಫರ್ಟಿಲೈಸರ್ ಚೆನ್ನಾಗೇ ಸಿಕ್ಕುತ್ತೆ ಗಿಡಗಳಿಗೆ. ಅಕಸ್ಮಾತ್ ಅದೇನಾನ ಸ್ವಲ್ಪ ಗಿಡಗಳು ಡಲ್ ಆಗ್ತಾ ಇದೆ ಅನ್ನೋವಾಗೆ ಬೇಕಂದರೆ ಹಸುಗಳ ಗೊಬ್ಬರನೂ ಕೊಡ್ಬೋದು. ಇಲ್ಲ ಅಂದರೆ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂದ ಕಂಪೋಸ್ಟ್ ಟೀ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಅದನ್ನು ಸ್ವಲ್ಪ ಕಂಪೋಸ್ಟ್ ಟೀನ ನೀರಲ್ಲಿ ಡೈಲ್ಯೂಟ್ ಮಾಡಿನೂ ಇದಕ್ಕೆ ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಇವಾಗೆ ಗಜಾನಿಯ ಹೂಗಳು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಈ ಗಜಾನಿಯ ಹೂವು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಪೆಟಲ್ಸ್ ಬಂದು ವೈಟ್ ಮತ್ತು ಯೆಲ್ಲೋ ಇದ್ದರೆ ಮಧ್ಯದ್ರಲ್ಲಿ ನೀವು ನೋಡ್ಬೋದು ಯೆಲ್ಲೋ ಒಳಗಡೆ ಇರೋ ಹಾಗೆ ಬ್ರೌನ್ ಕಲರ್ ಡಾಟ್ಸ್ ಥರ, ಎಷ್ಟು ಬ್ರೌನ್ ಇಲ್ಲ ಅಂದರೆ ಮೆರೂನ್ ಕಲರಲ್ಲಿ ಇದೆ ಆ ಡಾಟ್ಸ್ ಎಲ್ಲ. ಎಷ್ಟು ಅಟ್ರಾಕ್ಟಿವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ಬೋದು ಈ ಹೂಗಳು. ಇಲ್ಲಿ ನೀವು ನೋಡ್ಬೋದು ಈ ಗಜಾನಿಯ ಹೂವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಪೆಟಲ್ಸ್ ಎಲ್ಲ ಯೆಲ್ಲೋ ಕಲರಲ್ಲಿದ್ದರೆ ಮಧ್ಯದ್ರಲ್ಲಿ ಯೆಲ್ಲೋ ಮತ್ತು ಆ ಡಾಟ್ಸ್ ಬಂದು ಬ್ರೌನ್ ಕಲರಲ್ಲಿದೆ. ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಗಜಾನಿಯ ಹೂಗಳು ಹೆಂಗಿರುತ್ತೆ ಅಂದರೆ, ಯಾರೋ ಬಂದು ಅದಕ್ಕೆ ಪೇಂಟ್ ಮಾಡಿರ್ತಾರಲ್ವ, ಸೇಮ್ ಹಂಗೆ ಇರುತ್ತೆ. ಆ ಶೇಡ್ಸ್ ಮತ್ತು ಆ ಸ್ಟ್ರೈಪ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಆಗಿರುತ್ತೆ. ಇಂಥ ಹೂಗಳೆಲ್ಲ ನಮ್ಮ ಟೆರೆಸ್ ಗಾರ್ಡನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಗಜಾನಿಯ ಹೂವಿನ ಗಿಡಗಳಿಗೆ 6ರಿಂದ 8 ಅವರನ ಬಿಸಿಲು ಬೇಕೇ ಬೇಕು. ಬಿಸಿಲೇನಾನ ಇಲ್ಲ ಅಂದರೆ ಈ ಪೆಟಲ್ಸ್ ಎಲ್ಲನೂ ಕ್ಲೋಸ್ ಆಗಿಬಿಡುತ್ತೆ. ಈ ಸಂಜೆ ಹೊತ್ತೆಲ್ಲನೂ ಈ ಪೆಟಲ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಮತ್ತು ಅದು ಬಿಸಿಲು ಚೆನ್ನಾಗಿ ಬಿದ್ದ ಮೇಲೆ ಮಾತ್ರನೇ ಹೂವಲ್ಲಿ ಪೆಟಲ್ಸ್ ಎಲ್ಲ ಓಪನ್ ಆಗುತ್ತೆ. ಮತ್ತು
ಗಜಾನಿಯ ಹೂವುಗಳು ಫಸ್ಟ್ ಬ್ಲೂಮ್ ಆಗಿರೋ ಹೂಗಳನ್ನ ಬೀಜಗಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಅವಾಗ ಗಿಡ ತುಂಬಾ ಡಲ್ ಆಗಿಬಿಡುತ್ತೆ. ಅದರಿಂದ ನಾವು ಒಂದಿಲ್ಲ ಅಂದರೆ 2 ದಿವಸ 2-3 ದಿವಸನೂ ಇಡ್ಬೋದು ಆರಾಮಾಗೆ ಹೂಗಳು ಗಿಡದಲ್ಲಿ. ಆಮೇಲೆ ಅದನ್ನು ನಾವು ಹೂಗಳನ್ನ ಕಟ್ ಮಾಡಿ ತೆಗ್ದುಬಿಡ್ಬೇಕು. ಅವಾಗ ತುಂಬಾ ಹೊಸ ಹೊಸ ಮೊಗ್ಗಳು ಬಂದು ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಗಿಡ. ಆಮೇಲೆ ಲಾಸ್ಟ್ ಎಂಡಿಂಗಲ್ಲಿ ಬೇಕಂದರೆ ನೀವು ಹೂವನ್ನ ಬೀಜಗಳು ಮಾಡ್ಕೊಬೋದು. ಇನ್ನೊಂದು ಕಲರ್ ಗಜಾನಿಯ ಹೂವು ನೀವು ನೋಡ್ಬೋದು. ಗಜಾನಿಯ ಹೂವಿನ ಗಿಡಗಳಿಗೆ ಪೆಸ್ಟ್ ಅಟ್ಯಾಕ್ ಆಗೋದು ಅಂದರೆ ಅದು ಅಫಿಡ್ಸ್ ಮತ್ತು ಪೌಡ್ರಿ ಮಿಲ್ಡ್ಯೂ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.